ಚುನಾವಣೆ ಅಥವಾ ರಾಜಕೀಯ ಅನ್ನೋದು ಅಷ್ಟು ಸುಲಭದ ಮಾತಲ್ಲ, ಬಹುದೊಡ್ಡ ಸವಾಲನ್ನು ಎದುರಿಸುವಂತಹ ನಿರ್ಧಾರ ಅದು. ರಾಜಕೀಯಕ್ಕೆ ಬರ್ತೀರಿ, ಚುನಾವಣೆಯಲ್ಲೂ ಸ್ಪರ್ಧೆ ಮಾಡ್ತೀರಿ, ಅತಿ ಹೆಚ್ಚು ಮತಗಳನ್ನು ಪಕ್ಷೇತರಾಗಿ ನೀವು ಪಡ್ಕೊಳ್ತೀರಿ ಅನ್ನೋದಾದರೆ ಹೌದು, ಆ ಕ್ಷಣದ ಪ್ರಯತ್ನಗಳನ್ನು ನೆನಪಿಸ್ಕೊಳ್ಬೋದಾ? ನಾನು 2023 ಆಗಸ್ಟಿಗೆ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದು, ಎಕ್ಸಾಕ್ಟ್ಲಿ 2 years ಈಗ. ಸೊ MP ಎಲೆಕ್ಷನ್ ಮಾಡೋದಕ್ಕಿಂತ ಮುಂಚೆ ಸುಮಾರು 10 ರಿಂದ 11 ತಿಂಗಳು ಟೈಮು, 10 ತಿಂಗಳು ಟೈಮು. ಸೊ ಆ 10 ತಿಂಗಳಲ್ಲಿ ನಾನು ಪಾದಯಾತ್ರೆ ಮಾಡಿದೆ. ದಾವಣಗೆರೆ 8 MLA ಕ್ಷೇತ್ರದಲ್ಲಿ ಲಕ್ಷಾಂತರ ಜನರ ಒಂದು ವಿಶ್ವಾಸ ಗಳಿಸಿದೆ, ಸಾವಿರಾರು ಲೀಡರ್ಸ್ನೆಲ್ಲ ಮೀಟ್ ಮಾಡಿದೆ. ಒಂದು ಸಂಪೂರ್ಣವಾಗಿ ಹೊಸ ಅನುಭವ ಅದು. ಬಟ್ ಅಲ್ಲಿ ಒಂದು ದೃಢ ನಿರ್ಧಾರದಿಂದ ಹೋಗಿದ್ದೆ ನಾನು. ರಾಜಕಾರಣದಲ್ಲಿ ಇದು ಅಧಿಕಾರ ಅನ್ನೋದು, ಸಂಪನ್ಮೂಲ ಅನ್ನೋದು, ಆಪರ್ಚುನಿಟೀಸ್ ಅನ್ನೋದು ಅಥವಾ ಹಕ್ಕುಗಳು ಅನ್ನೋದಿರ್ಬೋದು, ಇದು ಯಾರದೇ ಒಬ್ಬರ ಸ್ವತ್ತಲ್ಲ. ಅದು ಒಂದು ಕುಟುಂಬದ ಸ್ವತ್ತಲ್ಲ ಅಥವಾ ಒಂದು ಪಕ್ಷದ ಸ್ವತ್ತಲ್ಲ. ಇದು ವಿಕೇಂದ್ರೀಕರಣ ಆಗಬೇಕು. ಬಡವ್ರ ಮಕ್ಕಳು ಕೂಡ ರಾಜಕಾರಣದಲ್ಲಿ ಬೆಳಿಬೇಕು. ಆಮೇಲೆ ರಾಜಕೀಯ ಹಿನ್ನೆಲೆ ಇಲ್ಲದೆ ಇರುವಂಥ ಪ್ರತಿಭಾವಂತ ಸಾಮರ್ಥ್ಯ ಉಳ್ಳವರು ಕೂಡ ರಾಜಕಾರಣದಲ್ಲಿ ಬರಬೇಕು ಅನ್ನೋ ಒಂದು ಅಚಲವಾದ ದೃಢ ನಂಬಿಕೆಯಿಂದ ಒಂದು ಪ್ರಿನ್ಸಿಪಲ್ಡ್ ಸೈದ್ಧಾಂತಿಕ ನಿಲುವು ಹಿಡ್ಕೊಂಡು ಹೋಗಿದ್ದಲ್ಲಿ, ಹಾಗಾಗಿ ಟಿಕೆಟ್ ಸಿಗದೇ ಇದ್ದರೂ ಇಂಡಿಪೆಂಡೆಂಟ್ ನಿಂತ್ಕೊಂಡು ನಾನು ಫೈಟ್ ಮಾಡಿದೆ. ಸೊ ಆ ಒಂದು ಅನುಭವ ಮೇ ಬಿ ಒಂದು 10 ವರ್ಷ ರಾಜಕಾರಣದಲ್ಲಿ ಇದ್ದರೂ ಸಿಗದಂಥ ಅನುಭವ ನನಗೆ 10 ತಿಂಗಳಲ್ಲಿ ಸಿಕ್ತು. ಯಾಕಂದರೆ ಸಡನ್ಲಿ ಲಕ್ಷಾಂತರ ಜನಗಳು ಸಂಪರ್ಕಕ್ಕೆ ಬಂದರು. ಮನೆ ಮುಂದೆ ಸಾವಿರಾರು ಜನ ಎನಿ ಟೈಮ್ ಇರ್ತಿದ್ರು. ನಾಮಿನೇಷನ್ಗೆ ಸುಮಾರು ಒಂದು 15 ರಿಂದ 20 ಸಾವಿರ ಜನ ಬಂದಿದ್ದರು. ಜನಸಾಗರನೇ ಹರಿದು ಬಂತು. ಆಮೇಲೆ ಸಡನ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಭರವಸೆ ಮೂಡಿತ್ತಲ್ಲಿ. ಯುವಕರು, ರಾಜಕೀಯ ಹಿನ್ನೆಲೆ ಇಲ್ಲದೆ ಇರೋಂಥವ್ರು, ಫಸ್ಟ್ ಅಲ್ಲಿರೋ ಒಂದು ಡಾಮಿನೆಂಟ್ ಕುಟುಂಬಗಳ ಆಚೆಯಿಂದ ಒಬ್ಬರು ಬಂದಿದ್ದಾರೆ, ಕೆಲಸ ಮಾಡ್ತಾರೆ, ಶಿಕ್ಷಣ ಕ್ಷೇತ್ರದಿಂದ ಬಂದಿದ್ದಾರೆ, ಅವರಲ್ಲೊಂದು ಗಟ್ಟಿ ನಿರ್ಧಾರ ಇದೆ ಅಂತ ಜನಗಳಿಗೆ ಅನ್ನಿಸ್ತು. ಸೊ ಹೋಪ್ ಕ್ರಿಯೇಟ್ ಆಯಿತು. ಆಮೇಲೆ ನಾನು ಅಲ್ಲಿ ಅರ್ಥ ಮಾಡ್ಕೊಂಡಂಗೆ ಎಲೆಕ್ಷನ್ ಫೈಟ್ ಮಾಡಿದ್ಮೇಲೆ, ಸೊ ನಾವು ಅಂದ್ಕೊಂಡಿದ್ದು ಓದಿದ್ದು ಅಲ್ಲಿ ನಡೆಯೋದು ಭಾಳ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಅದೆಲ್ಲ ಅನುಭವಕ್ಕೆ ಬಂತು. ಆಮೇಲೆ ಹತ್ತಿರ ಇರೋರು ದೂರ ಆಗ್ತಾರೆ, ಹತ್ತಿರ ಇರೋರನ್ನ ದೂರ ಮಾಡ್ತಾರೆ, ಹತ್ತಿರ ಇರೋರನ್ನ ಪರ್ಚೇಸ್ ಮಾಡ್ತಾರೆ. ಆಮೇಲೆ ವ್ಯಕ್ತಿಗಳು ಒಂದು ಪರಿಚಯ ಆಗುತ್ತೆ, ಸೈಕಾಲಜಿ ಅರ್ಥ ಆಗುತ್ತೆ, ರೂರಲ್ ಸೋಷಿಯಾಲಜಿ ಅರ್ಥ ಆಗುತ್ತೆ. ಸೊ ಹಲವಾರು ವಿಚಾರಗಳು ಪುಸ್ತಕದಲ್ಲಿ ಕಲಿಯೋಕೆ ಆಗದೆ ಇರೋದನ್ನ ನಾನು ಆ ಒಂದು ಬ್ರೀಫ್ ಪೀರಿಯಡಲ್ಲಿ ಕಲಿತೆ. ಆಮೇಲೆ ನನ್ನನ್ನು ಬದಲಾಯಿಸ್ತು. ಅಂದರೆ ಇನ್ನೂ ಒಳ್ಳೆ ವ್ಯಕ್ತಿಯನ್ನಾಗಿ, ಇನ್ನೂ ಗಟ್ಟಿತನ ನನ್ನೊಳಗೆ ಬೆಳೀತು. ಎಲೆಕ್ಷನ್ ಮುಗಿದು ಮರುದಿನದಿಂದನೇ ನಾನು ಇನ್ನೂ ಎಲೆಕ್ಷನ್ಗಿಂತ ಮುಂಚೆ ಎಷ್ಟು ಆ್ಯಕ್ಟಿವ್ ಇದ್ದೆ ಅದಕ್ಕಿಂತ 10 ಪಟ್ಟು ಇವಾಗ ಆ್ಯಕ್ಟಿವ್ ಇದ್ದೀನಿ. ಆದರೆ ರಾಜಕೀಯ ಅನ್ನೋದೇ ಸಮುದ್ರ, ಪಕ್ಷೇತರ ಅನ್ನೋದು ದೊಡ್ಡ ಅಖಾಡಕ್ಕೆ ನುಗ್ಗದಂಗಲ್ವ ಅದು? MP ಎಲೆಕ್ಷನ್ನಲ್ಲಿ ಇಂಡಿಪೆಂಡೆಂಟ್ ಯಾರು ಟ್ರೈ ಮಾಡಲ್ಲ. ಯಾಕಂದರೆ 8 MLA ಕ್ಷೇತ್ರ ಇರುತ್ತೆ. ನಿಮಗೆ 2000ಕ್ಕಿಂತ ಹೆಚ್ಚು ಬೂತ್ಗಳು ಇರ್ತವೆ, 255 ಗ್ರಾಮ ಪಂಚಾಯತಿ, ಆನ್ ಆ್ಯಾವ್ರೇಜ್ ಒಂದು 250 ಗ್ರಾಮ ಪಂಚಾಯತ್ ಬರುತ್ತೆ. ಸೊ ಪಕ್ಷೇತರ ಅಂತಂದಾಗ ನಿಮಗೆ ಯಾವುದೇ ಪಕ್ಷದ ಬೆಂಬಲ ಇರಲ್ಲ, ಯಾವ ಲೀಡ್ರುಗಳು ನಿಮ್ಮ ಜೊತೆಗಿರಲ್ಲ. ಒಂದು ಯಾವ್ದು ರಾಷ್ಟ್ರೀಯ ಪಕ್ಷ ಅಥವಾ ರೀಜನಲ್ ಪಾರ್ಟಿ ಇದ್ದರೆ ಅವ್ರವ್ರ ಪಕ್ಷಕ್ಕೆ ಹೋಗ್ಬಿಡ್ತಾರೆ. ನಮ್ಮ ಹತ್ರ ಗುರ್ತ್ಕೊಳ್ಳೋದಕ್ಕೆ ಭಯ ಪಡ್ತಾರೆ. ಯಾಕಂತಂದರೆ ಅಲ್ಲಿರೋ ಡಾಮಿನೆಂಟ್ ಲೀಡರ್ಸ್ ಅವ್ರನ್ನ ಎದುರಿಸ್ತಾರೆ. ನೀವು ಅವನ ಜೊತೆ ಹೋದರೆ ನಿನಗೆ ಉಚ್ಚಾಟನೆ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಈಗ ಮಾಡ್ತೀವಿ, ಆ ಕಾಂಟ್ರಾಕ್ಟ್ ಕೊಡಲ್ಲ, ಅಲ್ಲಿಂದ ತೆಗೆದಾಕ್ತೀವಿ ಅಂತಂದು. ಸೊ ಯಾರು ಬರಲ್ಲ. ಸೊ ನೋ ಲೀಡರ್ಸ್, ರಿಸೋರ್ಸಸ್ಸು ಅಷ್ಟೇ. ಏನೇ ಇದ್ರೂ ನಂದು ಇಂಡಿವಿಜುವಲ್ ಇರುತ್ತೆ. ನಿಮಗೆ ಪಾರ್ಟಿಯಿಂದ ಟಿಕೆಟ್ ಸಿಕ್ಕರೆ ಫಂಡ್ಸ್ ಬರ್ತದೆ, ಯಾರೋ ದಾನ ಮಾಡೋರು ನಿಮ್ಗೆಲ್ಲು ಅಂತ ಕೊಡ್ಬೋದು. ಬಟ್ ಇಲ್ಲಿ ಯಾರು ಏನು ಮಾಡೋದಿಲ್ಲ ಇಲ್ಲಿ. ಸೊ ಒಂಥರ ಒಬ್ಬಂಟಿ ಫೈಟು. ಬಟ್ ನನ್ನ ನಂಬಿ ಒಂದು ಟೀಮ್ ರೆಡಿಯಾಗಿತ್ತು, ಎಲ್ಲ ಯೂತು, ಆಮೇಲೆ ಫ್ಯಾಮಿಲಿ ಸಪೋರ್ಟ್ ಇತ್ತು. ಯಾರು ನೋ ಬಡಿ ಹ್ಯಾಡ್ ಎನಿ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ಝೀರೋ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್. ಒಂದು ಹೊಸ ಪ್ರಯತ್ನ ಆಯಿತು. ದಾವಣಗೆರೆ ಕ್ಷೇತ್ರದಲ್ಲಿ ಈ ರೀತಿನೂ ಒಂದು ಪಕ್ಷ ಯಾವ ರೀತಿ ಎಲೆಕ್ಷನ್ ಮಾಡುತ್ತೆ ಅದೇ ರೀತಿ ಎಲೆಕ್ಷನ್ ಮಾಡಿ ಎಲ್ಲರೂ ಹೇಳ್ತಿದ್ದದು ಒಂದೇ ಮಾತು, GB ವಿನಯ್ ಕುಮಾರ್ ಈ ಸರಿ ಗೆಲ್ಲಬಹುದು, ಇಬ್ಬರ ಮಧ್ಯೆ ಇವ್ರು ಗೆಲ್ಲಬಹುದು ಅನ್ನೋ ರೀತಿನಲ್ಲಿ ಒಂದು ವೇವ್ ಕ್ರಿಯೇಟ್ ಆಯಿತು. ಆ ಕ್ಷಣದ ವಾತಾವರಣವನ್ನು ನಾನು ರಿಕಾಲ್ ಮಾಡ್ಕೊಳ್ಳೋದಾದರೆ, ದಾವಣಗೆರೆ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ವಿನಯ್ ಕುಮಾರ್ ಅವರೇ ಟಿಕೆಟನ್ನು ಪಡೆದುಕೊಳ್ತಾರೆ ಅನ್ನೋ ಹೊರಗೆ ಬಂದಿತ್ತು. ಬಟ್ ಅದಾಗಲಿಲ್ಲ. ಕನ್ವಿನ್ಸಿಂಗ್ ಪಾರ್ಟ್ ಹೆಂಗಿತ್ತು? ನೀವು ಯುವಕರಿದ್ದೀರಿ, ಮುಂದಿನ ದಿವಸಗಳ ಅವಕಾಶ ಸಿಗುತ್ತೆ, ನಾವೇ ಅವಕಾಶ ಮಾಡಿಕೊಡ್ತೀವಿ ಅಂದರೆ, ಇಲ್ಲ ನೀವಿಲ್ದಿದ್ರೆ ಮತ್ತೊಬ್ರು. ಎಕ್ಸಾಕ್ಟ್ಲಿ ಇದನ್ನೇ ಹೇಳಿದ್ರು ರಾಜ್ಯದ ಮುಖ್ಯಮಂತ್ರಿಗಳು ಕರೆದು ಹೇಳಿದ್ರು, ಸಮಾಜದ ಗುರುಗಳು ಹೇಳಿದರು, ಉಸ್ತುವಾರಿ ಮಂತ್ರಿಗಳೆಲ್ಲ ಹೇಳಿದರು. ಬಟ್ ನಾನು ಭಾಳ ಗೌರವಪೂರ್ವಕವಾಗಿ, ನಾನು ಆಗಲೇ ಹೇಳ್ದಂಗೆ ಸೈದ್ಧಾಂತಿಕವಾಗಿ ಬಂದಿರೋಂಥದ್ದು. ಈಗ ನಾನು ಬಂದಿದ್ದೀನಿ ಅಂತಂದು ಜನಗಳ ಹತ್ರ ಭರವಸೆ ಮೂಡಿಸ್ಬಿಟ್ಟಿದ್ದೀನಿ, ಹೇಳ್ಬಿಟ್ಟಿದ್ದೀನಿ. ಆಮೇಲೆ ಟಿಕೆಟ್ ಸಿಗದೆ ಇದ್ರು ನಿಲ್ತೀನಿ, ನಿಮ್ಮ ಜೊತೆ ಇರ್ತೀನಿ ಅಂತಲೂ ಹೇಳಿದ್ದೀನಿ. ಇವಾಗ ನಾನು ಹಿಂದೆ ಸರಿದ್ರೆ
ಏನಾಗುತ್ತೆ, ನಾಳೆ ಇನ್ನೊಬ್ರು ಯಾರಾದರೂ ಇದೇ ರೀತಿ ಬಂದಾಗ ಜನಗಳು ನಂಬೋದಿಲ್ಲ. ಇಲ್ಲಪ್ಪ ನೀನು ಈಗ ಓಡಾಡ್ತೀಯ, ನಾಳೆ ಟಿಕೆಟ್ ಸಿಗಲಿಲ್ಲ ಅಂತಂದರೆ ನೀನು ನಮಗೆಲ್ಲ ನಡು ನೀರಲ್ಲಿ ಬಿಟ್ಟುಬಿಟ್ಟು ಹೋಗ್ಬಿಡ್ತೀಯ ಅಂತಂದು ಆಡ್ಕೊತಾರೆ. ಸೊ ದೇ ವಿಲ್ ನಾಟ್ ಒಂದು ಟ್ರಸ್ಟ್ ಮಾಡಲ್ಲ, ವಿಶ್ವಾಸ ಅನ್ನೋದು ಕಳೆದು ಬಿಡುತ್ತೆ. ಸೊ ಇಟ್ ವಾಸ್ ಓಕೆ. ಅಂದರೆ CM ಅವ್ರು ಹೇಳಿದಾಗ ಹಿಂದೆ ಸರಿಯಲ್ಲ ಸಹಜವಾಗಿ, ಯಾಕಂದರೆ ಅವರು ದೇಶ ಕಂಡ ದೊಡ್ಡ ಲೀಡ್ರ್ ಅವರು. ಅವ್ರು ಹೇಳಿದಾರೆ ಅಂತಂದ್ಮೇಲೆ ಹಿಂದೆ ಸರಿಬೇಕು ಅನ್ನೋದು ಎಲ್ಲ ಇರ್ತದೆ. ಬಟ್ ನಂದು ಪ್ರಿನ್ಸಿಪಲ್ ಸ್ಟ್ಯಾಂಡ್ ಆಗಿತ್ತು. ಇಲ್ಲಿ ಲಕ್ಷಾಂತರ ಜನಗಳ ಭರವಸೆ ನನಗದು ಭಾಳ ಮಹತ್ವದಾಗಿತ್ತು ಆ ಹೊತ್ತಿನಲ್ಲಿ. ಆ ತಕ್ಕಡಿ ತೂಗಿದಾಗ ನಿಮಗೆ ಅದೇ ಜಾಸ್ತಿ, ನನಗೆ ಅದು ಜಾಸ್ತಿ ಅನ್ನಿಸ್ತು. ಅದು ಅದರಲ್ಲಿ ನಾನು ನನ್ನ ಫ್ಯೂಚರ್ ನೋಡಿದೆ, ನಾನು ಅದರಲ್ಲಿ ನನ್ನ ಮುಂದಿನ ಭವಿಷ್ಯ ನಾನು ಕಂಡುಕೊಂಡಿದ್ದು. ಮತ್ತೆ 0 ಇಂದ ಶುರು ಮಾಡಬೇಕು, ಯಾಕಂದರೆ ಪಾರ್ಟಿಗಳು ಬೇಗ ಇನ್ವೈಟ್ ಮಾಡಲ್ಲ, ಕರೆಯೋದಿಲ್ಲ. ಅದು ನನಗೆಲ್ಲ ಮನವರಿಕೆ ಆಯಿತು, ಅರ್ಥ ಆಯಿತು. ಆದರೂ ರಿಸ್ಕ್ ತಗೊಂಡು ಹೋಗಿದ್ದೆ ಏನಕ್ಕೆ ಅಂತಂದರೆ ಮಾತು ಕೊಟ್ಟ ಮೇಲೆ ಉಳಿಸ್ಕೋಬೇಕು ಅನ್ನೋದು.